ಬೇರೆ ಹುಡುಗಿರ ಅಂದ ನೋಡಿ ಚಕ್ಕಂದ ಮುಗಿಸಿ ಈಗ ಹೆಂಡತಿ ಹತ್ರ ಓಡೋಗಿದ್ಯಾ ಕಂದ. ಎಲ್ಲ ಮುಗಿಸ್ಬಿಟ್ಟು ಹೆಂಡತಿ ಸರ್ಗಿಂದ ಉಸ್ಕೊಂಡ್ರೆ ಹೆಂಗೆ ಕಂದ. ಬೆಸ್ಟ್ ಏನ್ ಗೊತ್ತಾ, ಸಿನಿಮಾದಲ್ಲಿ 5 ಜನ ಹೀರೋಯಿನ್ ಅವ್ರೆ. ಆದ್ರೆ ಕೊನೆಗೆ ಪ್ರಮೋಷನ್ ಬೇಕಾಗಿದ್ದವ್ರಿಗೆ ಕನ್ನಡ ಹೀರೋಯಿನ್ ಆದ ರಿಷಿಕಾ ಸಿಂಗ್ ಅವರು. ನಮ್ಮ ಹೆಸರು ಹೇಳ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕಂಟೆಂಟ್ ಓಡ್ತಾ ಇದ್ರೆ ಮಾಡ್ತಾ ಇರಿ, ನಮ್ದೇನು ಅಭ್ಯಂತರ ಇಲ್ಲ. ಆಲ್ ದ ಬೆಸ್ಟ್. ಇಲ್ಲಿ ಯಾವ ಸಿನಿಮಾ ಅಂತ ನಾವ್ ಹೇಳ್ತಾ ಇಲ್ಲ, ಯಾಕಂದ್ರೆ ನಮ್ ಕಡೆಯಿಂದ ಕನ್ಫರ್ಮೇಶನ್ ನೀವೇ ಕೊಡ್ತಿರಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಯಾರೋ 2 ಹೊತ್ತು ಪಾಪ ಊಟ ಮಾಡ್ತಾರೆ ಅಂದ್ರೆ ನಮ್ಗೆ ಖುಷಿನೇ. ಎಸ್, ಟಾಕ್ಸಿಕ್ ಸಿನಿಮಾ ಬಗ್ಗೆ ರಿಷಿಕಾ ಸಿಂಗ್ ಹೇಳಿದ್ದಾದರೂ ಏನು? ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಸುದ್ದಿಗೆ ಕಾರಣವಾಗಿರುವುದು ಸಿನಿಮಾದ ಆಕ್ಷನ್ ದೃಶ್ಯಗಳಲ್ಲ. ನಟಿ ರಿಷಿಕಾ ಸಿಂಗ್ ಅವರು ಟಾಕ್ಸಿಕ್ ಚಿತ್ರದ ಟ್ರೇಲರ್ ಬಗ್ಗೆ ವ್ಯಕ್ತಪಡಿಸಿರುವ ಅಸಮಾಧಾನ. ಮಹಿಳಾ ಪಾತ್ರಗಳನ್ನು ಸಿನಿಮಾದಲ್ಲಿ ಹೇಗೆ ತೋರಿಸಲಾಗಿದೆ, ಕೆಲವು ದೃಶ್ಯಗಳ ಬಗ್ಗೆ ಅವರು ಏನು ಪ್ರಶ್ನೆ ಮಾಡಿದ್ದಾರೆ, ಎಸ್ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿದೆ, ಈ ವಿಡಿಯೋದಲ್ಲಿ ವಿವಾದ ಸಂಪೂರ್ಣ ಹಿನ್ನೆಲೆಯನ್ನು ತಿಳಿಯೋಣ. ವಿಡಿಯೋ ಕೊನೆ ತನಕ ನೋಡಿ. ಎಸ್ ನಟನೆಯ ಈ ಸಿನಿಮಾವನ್ನು ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ವಹಿಸಿದ್ದಾರೆ. ಚಿತ್ರದಲ್ಲಿ ಎಸ್ ಜೊತೆಗೆ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಸೇರಿ ದೊಡ್ಡ ತಾರಾಗಣವಿದೆ. ಯಶ್ ಅವರ ಪ್ರಕಾರ ಟಾಕ್ಸಿಕ್ ಕೇವಲ ಸಾಮಾನ್ಯ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಆಕ್ಷನ್ ಜೊತೆಗೆ ಭಾವನಾತ್ಮಕ ಅಂಶಗಳು ಮತ್ತು ಮಾನಸಿಕ ಆಳವೂ ಇದೆ ಎಂದು ಅವರು ಹೇಳಿದ್ದಾರೆ. ಸಿನಿಮಾ ಆಗಸ್ಟ್ 26, 2026ರಂದು ಬಿಡುಗಡೆಯಾಗಲು ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ರಿಷಿಕಾ ಸಿಂಗ್ ಅವರ ಚಿತ್ರರಂಗದ ನಟಿ. ಇತ್ತೀಚೆಗೆ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಮೂಲಕ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರ ಟೀಕೆ ಸಿನಿಮಾದ ಕಥೆಗಿಂತ ಹೆಚ್ಚಾಗಿ ಮಹಿಳಾ ಪಾತ್ರಗಳ ಚಿತ್ರಣ ಮತ್ತು ಕೆಲವು ದೃಶ್ಯಗಳ ಪ್ರಸ್ತುತೀಕರಣ ಬಗ್ಗೆ. ಅಂದರೆ ಇದು ಕೇವಲ ಸಿನಿಮಾ ಚೆನ್ನಾಗಿದೆ ಅಥವಾ ಇಲ್ಲವಾ ಎಂಬ ಪ್ರಶ್ನೆಯಲ್ಲ, ಸಿನಿಮಾಗಳಲ್ಲಿ ಮಹಿಳೆಯರನ್ನು ಯಾವ ರೀತಿ ತೋರಿಸಬೇಕು ಎಂಬ ದೊಡ್ಡ ಚರ್ಚೆ ಇನ್ನೂ ಹುಟ್ಟಾಕಿದೆ. ಒಟ್ಟಿನಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಮುನ್ನವೇ ಭಾರಿ ಚರ್ಚೆ ಕಾರಣವಾಗಿದೆ. ರಿಷಿಕಾ ಸಿಂಗ್ ಅವರು ಚಿತ್ರದ ಟ್ರೇಲರ್, ಮಹಿಳಾ ಪಾತ್ರಗಳ ಚಿತ್ರಣ ಮತ್ತು ಕೆಲವು ದೃಶ್ಯಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಯಶ್ ಅಭಿಮಾನಿಗಳಿಂದಲೂ ಪ್ರತಿಕ್ರಿಯೆ ಬಂದಿವೆ. ಆದರೆ ಈ ಎಲ್ಲ ಚರ್ಚೆಗಳಿಗೆ ಅಂತಿಮ ಉತ್ತರ ಸಿಗುವುದು ಸಿನಿಮಾ ಬಿಡುಗಡೆಯಾದ ನಂತರವೇ. ನಿಮಗೆ ರಿಷಿಕಾ ಸಿಂಗ್ ಅವರ ಟೀಕೆ ಸರಿ ಅನಿಸುತ್ತದೆಯಾ ಅಥವಾ ಸಿನಿಮಾ ನೋಡಿದ ನಂತರವೇ ಅಭಿಪ್ರಾಯ ನೀಡಬೇಕು ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ಸುದ್ದಿ ಮತ್ತು ಟ್ರೆಂಡಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.